ನ್ಯಾಯಾಲಯದ ಆದೇಶದಂತೆ ನಗರದ ಹೃದಯ ಭಾಗದಲ್ಲಿರುವ ಖಾಸಗಿ ಬಸ್ ನಿಲ್ದಾಣ ಎದುರಿನ ಜಾಗವು ಮಹಾನಗರ ಪಾಲಿಕೆಗೆ ಸೇರಿದ್ದು, ಈ ಜಾಗದಲ್ಲಿ ನಗರ ಸಾರಿಗೆ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸ್ ನಿಲ್ದಾಣದ ಎದುರಿನ ಅಶೋಕ ವೃತ್ತಕ್ಕೆ ಹೊಂದಿಕೊಂಡಿರುವ ತುಂಗಾ ರೈಲ್ವೆ ಮಿಲ್ ಕಾಂಪೌಂಡ್ ಎಂದೇ ಪ್ರಚಲಿತವಿದ್ದ ಹಿಂದೂ ಸ್ಮಶಾನ ನಂತರ ಖಾಸಗಿ ಬಸ್ ನಿಲ್ದಾಣಕ್ಕೆ ಮೀಸಲಿಡಲಾಗಿತ್ತು. ಸುಮಾರು 2.16 ಎಕರೆ ಜಾಗದಲ್ಲಿ 2 ಎಕರೆ ಜಾಗವನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಹಿಂದೆ ಮಹಾನಗರ ಪಾಲಿಕೆಯ ಕೆಲವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ನಕಲಿ ದಾಖಲೆ ಸೃಷ್ಟಿಸಿ 24 ಜನರಿಗೆ ಮಾರಾಟ ಮಾಡಿದ್ದರು. 1992ರಲ್ಲಿ ನಡೆದ ಈ ಅಕ್ರಮವನ್ನು ಅಂದಿನ ಪಾಲಿಕೆಯ ಕೆಲವು ಅಧಿಕಾರಿಗಳು ಸದರಿ ಜಾಗಕ್ಕೆ ಸಂಬಂಧಿಸಿದ ಯಾವುದೇ ಮೂಲ ದಾಖಲೆಗಳನ್ನು ಪರಿಶೀಲಿಸದೆ 24 ಜನರಿಗೆ ವರ್ಗಾವಣೆ ಮಾಡಿಕೊಟ್ಟು ಬಿಟ್ಟಿದ್ರು ಎಂದರು. ಇನ್ನು ಇದರ ವಿರುದ್ಧ ಅಂದಿನ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಆಕ್ರೋಶವನ್ನು ಹೊರಹಾಕತೊಡಗಿದರು. 1992 ಅಕ್ಟೋಬರ್ 31ರಂದು ನಡೆದ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಜಾಗಕ್ಕೆ ಸಂಬಂಧಿಸಿದಂತೆ ಅಕ್ರಮವಾಗಿ 24 ಜನರ ಹೆಸರಿಗೆ ಖಾತೆ ಮಾಡಿ ಕೊಟ್ಟಿರುವುದನ್ನು ರದ್ದುಪಡಿಸಿ ನಿರ್ಣಯ ಕೈಗೊಂಡಿದ್ರು. ಅದಲ್ಲದೆ ಈ ಪ್ರಕರಣವನ್ನು ಸಿಒಡಿಗೆ ಕೂಡ ವಹಿಸಲಾಗಿತ್ತು. ಇಲ್ಲಿ ಶಾಮೀಲಾದ ಅಧಿಕಾರಿಗಳ ವಿರುದ್ಧ ಶಿಕ್ಷೆಯೂ ಆಗಿತ್ತು ಎಂದರು. ಆಸ್ತಿ ಈಗ ಖಾಸಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋಂಥ ಜಾಗ, ಆ ಜಾಗಕ್ಕೆ ಅಶೋಕ ವೃತ್ತಕ್ಕೆ ಅದು ಹೊಂದ್ಕೊಂಡಿರೋಂಥ ಜಾಗ, ಅದಕ್ಕೆ ಹಿಂದೂ ಸ್ಮಶಾನ ಆಗಿ ಅದಿತ್ತು ಮುಂಚೆ. ತುಂಗಾ ರೈಸ್ ಮಿಲ್ ಕಾಂಪೌಂಡ್ ಅಂತಲೇ ಅದಕ್ಕೆ ಹೆಸರು. ಮತ್ತು ಈ ಜಾಗವನ್ನು ಅನೇಕರು ಅಕ್ರಮವಾಗಿ ಅದನ್ನು ಪಡೆಯುವಂಥ ಪ್ರಯತ್ನ ಮಾಡಿಕೊಂಡ್ರು. 1989ರಲ್ಲಿ ಮೊದಲನೇ ಬಾರಿ ನಾನು MLA ಆಗಿ ಆಯ್ಕೆ ಆದಾಗ ಅದೇ ಸಮಯಕ್ಕೆ ತಕ್ಕಂತೆ ನಗರಸಭೆ ಆಗಿದ್ದಂಥ ಶಿವಮೊಗ್ಗ ಮತ್ತು ಭದ್ರಾವತಿ ಎರಡೂ ನಗರವನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸ್ತಾರೆ. ಆದರೆ ನಿಯಮಾನುಸಾರ ಹಾಲಿ ಇರುವ ನಗರಸಭೆ ಸದಸ್ಯರನ್ನೇ ಮುಂದುವರಿಸೋಂಥ ಪದ್ಧತಿ ಸ್ವಾಭಾವಿಕ ಎಲ್ಲ ಕಡೆಯೂ ಕೂಡ. ಅದನ್ನು ಗಾರಿಗೆ ತೂರಿ ತಮಗೆ ಬೇಕಾದಂಥ ಮಹಾನಗರ ಪಾಲಿಕೆ ಸದಸ್ಯರನ್ನ ನಾಮಕರಣ ಮಾಡ್ಕೋತಾರೆ. ನಾನು ಅದರದ್ದೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಮಹಾನಗರ ಪಾಲಿಕೆ ನಾಮನಿರ್ದೇಶನ ಆದ ಮೊದಲನೇ ಸಭೆಯಲ್ಲೇ ಈ ಜಾಗವನ್ನು 24 ಜನರಿಗೆ ಮಾರಾಟ ಮಾಡ್ತಾರೆ. 2 ಎಕರೆ 16 ಗುಂಟೆ ನಕಲಿ ಖಾತೆ ಸೃಷ್ಟಿ ಮಾಡಿ ಅದನ್ನು 24 ಜನಕ್ಕೆ ಮಾರಾಟ ಮಾಡಿದ್ದು ನಮ್ಮ ಗಮನಕ್ಕೆಲ್ಲ ಬಂತು. ಆವಾಗ ಇದರ ವಿರುದ್ಧವಾಗಿ 25/7/92ರಲ್ಲಿ ಅಕ್ರಮವಾಗಿ ಅಂದಿನ ಪಾಲಿಕೆಯ ಕೆಲವು ಅಧಿಕಾರಿಗಳು ಸದರಿ ಜಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡದೇನೆ 24 ಜನರಿಗೆ ಖಾತೆ ಮಾಡಿಕೊಡ್ತಾರೆ. ಈ ವಿಚಾರವನ್ನು ನಾನು ಅವಾಗ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ. ಶಿವಮೊಗ್ಗ ನಗರದ ನಾಗರಿಕರನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ತಗೊಂಡು ದೊಡ್ಡ ಹೋರಾಟವನ್ನೇ ನಾವು ಆ ಸಂದರ್ಭದಲ್ಲಿ ಮಾಡಿದ್ವಿ. ಕಾರ್ಪೊರೇಷನ್ನಲ್ಲೂ ಕೂಡ ನಿರ್ಣಯ ಆಯಿತು. ಇದು ಸಾಮಾನ್ಯ ಸಭೆಯಲ್ಲಿ ಏನಾಯಿತು ಅಂದರೆ, ಈ ಮಿಳ್ಗಟ್ಟ ಸರ್ವೆ ನಂಬರ್ 26 ಏನಿದೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಮೀಸಲಾಗಿಟ್ಟ ಜಾಗ ಅಂತ ರೆಸೊಲ್ಯೂಷನ್ ಕೂಡ ಆಗಿತ್ತು ಕಾರ್ಪೊರೇಷನ್ನ. ಈ ಸಂಬಂಧವಾಗಿ ಅಕ್ರಮವಾಗಿ 24 ಜನರಿಗೆ ಖಾತೆ ಮಾಡಿರೋದು ರದ್ದುಪಡಿಸಿ ನಿರ್ಣಯನೂ ಕೂಡ ಆಯಿತು. ಅದಾದ ನಂತರ ಇದನ್ನು ವಿಧಾನಸಭೆಯಲ್ಲಿ ಹೊರಗಡೆ ಹೋರಾಟ ಮಾಡಿದ ನಂತರ COD ತನಿಖೆ ಕೊಡ್ತು ಸರ್ಕಾರ. COD ತನಿಖೆಯಲ್ಲಿ ಅನೇಕ ಅಧಿಕಾರಿಗಳು ಇದರಲ್ಲಿ ಅವಿವಾದವಾಗಿ ಶಾಮೀಲಾಗಿದ್ದಾರೆ ಅಂತ ತೀರ್ಮಾನ ಆಗಿ ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಕೂಡ ಆಯಿತು ನ್ಯಾಯಾಲಯದ ಮುಖಾಂತರ. ಈ ಒಂದು ಅಕ್ರಮ ಖಾತೆ ಮಾಡಿಕೊಟ್ಟಂಥ 24 ಜನ ಏನಿದ್ರು ಅವರು ಮತ್ತೆ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ನಮ್ಮ ನಂಬರು ಡೀಟೇಲ್ ಎಲ್ಲ ಕೊಟ್ಟಿದೆ. ಹೈಕೋರ್ಟ್ನಲ್ಲೂ ಕೂಡ ಆ 2 ಎಕರೆ 16 ಗುಂಟೆ ಜಾಗದಲ್ಲಿ ಅಕ್ರಮವಾಗಿ ಖಾತೆಯನ್ನು 2 ಎಕರೆ ಜಾಗ ತಮಗೆ ಸೇರಿದೆಂದು ತುಂಗಾ ರೈಸ್ ಮಿಲ್ಲು ಮತ್ತು ನ್ಯಾಯಾಲಯಕ್ಕೆ ದಾವೆ ಹೂಡ್ತಾರೆ. ತುಂಗಾ ರೈಸ್ ಮಿಲ್ಲರು
ಮತ್ತು ಈ 24 ಜನ ದಾವೆ ಹಾಕ್ತಾರೆ. ದಾವೆ ಹಾಕಿದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಈ ಪ್ರಕರಣವನ್ನು ವಜಾ ಮಾಡಿ ಪಾಲಿಕೆ ಪರವಾಗಿ ತೀರ್ಪು ಕೊಡುತ್ತೆ. ನಂತರ ಎರಡೂ ಪ್ರಕರಣ ಕೂಡ ಹೈಕೋರ್ಟ್ಗೆ ಹೋಗ್ತಾರೆ. ತುಂಗಾ ರೈಸ್ ಮಿಲ್ಲರು ಹೈಕೋರ್ಟ್ಗೆ ಹೋಗ್ತಾರೆ. 24 ಜನ ಯಾರು ಖರೀದಿ ಮಾಡಿದ್ವಿ ಅಂತ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ರು ಅವರು ಹೈಕೋರ್ಟ್ಗೆ ಹೋಗ್ತಾರೆ. ವಿಚಾರಣಾ ನ್ಯಾಯಾಲಯ ಇತ್ಯರ್ಥವಾಗಿ ಸದರಿ ಜಾಗದ ಪೂರ್ಣ ಹಕ್ಕು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸೇರಿದ್ದೆಂದು 28/11/24 ಮೊನ್ನೆ ನವೆಂಬರ್ ತೀರ್ಪು ಬರುತ್ತೆ. ಅಂದರೆ ಯಾವ ಕೋರ್ಟಿಂದ ಅಂತಂದರೆ ಹೈಕೋರ್ಟು ಸ್ಥಳೀಯ ಕೋರ್ಟಿಗೆ ಕಳಿಸ್ಕೊಡ್ತಾರೆ, ನೀವೇ ತೀರ್ಮಾನ ಮಾಡಿ ಅಂತ. ಇಲ್ಲಿ ಈ ಕೋರ್ಟ್ನಲ್ಲಿ ಇದು ನಮ್ಮ ಕಾರ್ಪೊರೇಷನ್ ಪರವಾಗಿ ಈಗ ಆಗಿದೆ. ಈಗ ಮೊದಲನೇದು ಈ ರೀತಿ ಅಕ್ರಮವಾಗಿ ಮಾಡಿಕೊಂಡಿರೋರ ಬಗ್ಗೆ, ನಮ್ಮದೇ ಅಂತ ಮಾಡ್ಕೊಂಡಿರೋರಿಗೆ ಮತ್ತು ಫರ್ದರ್ ಅವರು ಯಾವ ದಿಕ್ಕಲ್ಲಿ ಬೇಕಾದ್ರೂ ಕೂಡ ಅಕ್ರಮವಾಗಿ ಮುಂದುವರಿಯುವಂಥ ವ್ಯವಸ್ಥೆಗಳು ಜಾಸ್ತಿ ಆದರೂ ಆಗಬಹುದು. ಹೈಕೋರ್ಟ್ಗೆ ಹೋಗ್ತಾರೋ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಹೈಕೋರ್ಟಲ್ಲೂ ಕೂಡ ತೀರ್ಮಾನ ಆಗಿ ನಮಗೆ ಇಲ್ಲಿ ಈ ಕೋರ್ಟಲ್ಲಿ ನಮ್ಮ ಪರವಾಗಿರೋದು. ಹಾಗಾಗಿ 100 ಕೋಟಿ ವ್ಯವಹಾರ, ಇದು 100 ಕೋಟಿಯ ಆಸ್ತಿ. ಇದನ್ನು ಉಳಿಸೋದಕ್ಕೆ ಭಾಳ ಜನ ಪ್ರಯತ್ನ ಮಾಡಿದ್ದಾರೆ. ಕಾರ್ಪೊರೇಷನ್ ಅನೇಕ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ವಕೀಲರು ಪ್ರಯತ್ನ ಮಾಡಿದ್ದಾರೆ. ಕಾರ್ಪೊರೇಷನ್ಗೆ ಇರೋಂಥ ವಕೀಲರು ಭಾಳ ಪ್ರಯತ್ನ ನಡೆಸಿದ್ದಾರೆ. ನಾನು ಇದನ್ನು ಆಸ್ತಿನ ಉಳಿಸೋದಕ್ಕೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಹೋರಾಟದಲ್ಲಿ ನಮ್ಮ ಜೊತೆ ಭಾಗಿಯಾದಂಥ ಎಲ್ಲ ನಾಗರಿಕರಿಗೆ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಹೋರಾಟದಿಂದ ಪ್ರತಿಫಲ ಸಿಗತ್ತೆ ಅನ್ನೋದಕ್ಕೆ ಈ ಒಂದು ಜಾಗನೇ ಸಾಕ್ಷಿ. ಹಾಗಾಗಿ ಈ ಜಾಗದಲ್ಲಿ ಈಗೇನು ನಾವು ಹಿಂದೆ ಖಾಸಗಿ ಬಸ್ ನಿಲ್ದಾಣ ಆಗಬೇಕು ಅನ್ನೋಂಥ ಹೋರಾಟಗಳನ್ನು ಮಾಡಿದ್ವಿ. ಮಾನ್ಯ ದಿವಂಗತ ಆನಂದರಾಯರು MLA ಆಗಿದ್ದಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋರಾಟ ಮಾಡಿ ಜಾಗ ಕೊಡಿದ್ರು. ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಲಿಲ್ಲ. ಮತ್ತೆ ಹೋರಾಟ ಆಯಿತು ವಿಧಾನಸಭೆ ಹೊರಗಡೆ, ನಾನು MLA ಆದ ನಂತರ. ಕೊನೆಗೆ ಅಜಿತ್ ಶೇಟ್ ಅವರು ಸಾರಿಗೆ ಸಚಿವರಾದಂಥ ಸಂದರ್ಭದಲ್ಲಿ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸರ್ಕಾರಿ ಬಸ್ ಡಿಪೋ 1 ರೂಪಾಯಿಗೆ ಬಂತು. ಅದಾದ ನಂತರ ಆ ಬಸ್ ಸ್ಟ್ಯಾಂಡಿನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ ಆಗಬೇಕು ಅನ್ನೋಂಥ ಈ ಜಾಗದಲ್ಲಿ ಮಾಡಬೇಕು ಅಂತ ಹೋರಾಟ ಮಾಡಿದ್ವಿ. ಕೋರ್ಟೆಲ್ಲ ಇದ್ದಿದ್ದರಿಂದ ಆ ಜಾಗ ನಮಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ ಆಗಿದೆ. ಈ ಕಾರ್ಪೊರೇಷನ್ದೇ ಜಾಗ ಆಗಿರೋದ್ರಿಂದ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ನಿಮ್ಮ ಪಾತ್ರ ಬಹು ಪ್ರಮುಖವಾದ ಪಾತ್ರ ಆಗತ್ತೀಗ. ಇದನ್ನು ಸಿಟಿ ಬಸ್ಗಳಿಗೆ ಬಸ್ ಸ್ಟ್ಯಾಂಡ್ ಮಾಡಿ. ಸಿಟಿ ಬಸ್ಗಳಿಗೆ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಪೊರೇಷನ್ನ ಆಸ್ತಿ ನಗರದ ಜನರಿಗೂ ತುಂಬ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ. ಮತ್ತು ಆ ಜಾಗದಲ್ಲಿ ಸರಿಯಾದ ಒಂದು ಆಸ್ತಿ ಮಾಡೋ ದಿಕ್ಕಿನಲ್ಲಿ ನಿಮ್ಮ ನೆನಪು ಮಾಡ್ಕೋತಾರೆ. ಮಾನ್ಯ ಮಧು ಬಂಗಾರಪ್ಪನವರೇ ಈ ದಿಕ್ಕಲ್ಲಿ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರದ ದುಡ್ಡು ತಂದು ಅದೊಂದು ಖಾಸಗಿ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮತ್ತು ಆ ಜಾಗಕ್ಕೆ ಈಗ ನಾವು ಅದ್ಯಾರೋ 20 ಬಸ್ ಸ್ಟ್ಯಾಂಡ್ ಎದುರಿಗಿರೋ ಜಾಗ, ಅದು ಸ್ಮಶಾನದ ಜಾಗ, ಅದು ತುಂಗಾ ರೈಸ್ ಮಿಲ್ ಜಾಗ ಅನ್ನೋದಕ್ಕಿಂತನೂ ಒಬ್ಬ ಮಹಾಪುರುಷರ ಹೆಸರನ್ನು ಆ ಜಾಗಕ್ಕೆ ಇಡಬೇಕು. ಒಂದು ಆ 106 ಕೋಟಿ ಉಳಿಸ್ಕೊಟ್ಟಿರೋಂಥ ಎಲ್ಲ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ, ಮತ್ತು ಹೋರಾಟ ಮಾಡೋಂಥ ಸ್ಥಿತಿ ಬರಬಾರ್ದು. ಈ ದಿಕ್ಕಿನಲ್ಲಿ ಕಾನೂನುಬದ್ಧವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಕಾನೂನುಬದ್ಧವಾಗಿ ಅದನ್ನು ಜಾಗವನ್ನು ನಮ್ಮ ಸುಪರ್ದಿಗೆ ಆಗಲೇ ಬಂದಾಗಿದೆ. ಅದಕ್ಕೆ ಕಾಂಪೌಂಡ್ ಆಗ್ತಿರೋ ಫೆನ್ಸಿಂಗ್ ಆಗ್ತಿರೋ ಗೊತ್ತಿಲ್ಲ. ಅದನ್ನು ಬಳಸ್ಕೋಬೇಕು, ನಾವೇ ಪೂರ್ಣ ಬಳಸ್ಕೋಬೇಕು. ಮತ್ತು ಅದಕ್ಕೆ ಮಹಾಪುರುಷರ ಹೆಸರಿಡಬೇಕು. ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಆಗೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನವನ್ನು ಉಸ್ತುವಾರಿ ಸಚಿವರು ಪ್ರಯತ್ನ ನಡೆಸಲಿ. ಕಾರ್ಪೊರೇಷನಲ್ಲಿ ಎಷ್ಟು ಅದಕ್ಕೆ ಸಹಕಾರ ಕೊಡಬೇಕು ಹಣ ಕಾರ್ಪೊರೇಷನ್ ಕೂಡ ಕೊಡಲಿ. ಅಲ್ಲಿ ಖಾಸಗಿ ಸಿಟಿ ಬಸ್ ಸ್ಟ್ಯಾಂಡ್ ಆಗೋದ್ರಿಂದ ಅಲ್ಲಿ ನಿಲ್ಲಿಸೋದ್ರಿಂದ ಅದಕ್ಕೇಂಟು ಅಲ್ಲಿ ಸ್ಟ್ಯಾಂಡಿಗೆ ಫೀಸ್ ತೊಗೋತಾರೋ ಕಾರ್ಪೊರೇಷನ್ ತೊಗೊಂಡ್ಲಿ, ಅದನ್ನು ಕೂಡ ನಮಗೆ ಲಾಭ ಆಗುತ್ತೆ. ಈ ದಿಕ್ಕಿನಲ್ಲಿ ಈ ಒಂದು ಜಾಗ 92ರಿಂದನೂ ಹೋರಾಟ ಮಾಡ್ಕೊಂಡು ಬಂದಿರೋಂಥ ಒಂದು ವ್ಯವಸ್ಥೆಗೆ ನಿಜಕ್ಕೂ ನನಗೆ ತುಂಬ ಸಂತೋಷ. ಯಾಕೆಂದರೆ ಹೋರಾಟಕ್ಕೆ ಯಾವತ್ತಿದ್ದು ಬೆಲೆ ಇದ್ದೇ ಇದೆ. ತಾತ್ಕಾಲಿಕ ಅವತ್ತೇ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಲ್ಲಿ ಕರಪ್ಟ್ ಅಧಿಕಾರಿಗಳಿರ್ತಾರೆ,
ಅಂಥವ್ರು ಸರಿ ಮಾಡ್ಕೊಂಡು ಖಾತೆ ಬರ್ಸ್ಕೊತಾರೆ. COD ತನಿಖೆ ಆಗೋದ್ರಿಂದ ಅವರೆಲ್ಲರಿಗೂ ಶಿಕ್ಷೆ ಆಗಿದೆ. ಆದರೆ ಸುಮ್ಮನೆ ಇರಲ್ಲ ಅವರು. ಆ ಖಾಸಗಿ ವ್ಯಕ್ತಿಗಳು 24 ಸೈಟನ್ನು ತೊಗೊಂಡಿರೋರು ಹೈಕೋರ್ಟ್ಗೆ ಹೋಗ್ತಾರೆ. ಆ ಹೈಕೋರ್ಟ್ ಕೂಡ ಇದು ಲೋಕಲ್ ಕೋರ್ಟಿಗೆ ಕೊಟ್ಟು, ಲೋಕಲ್ ಕೋರ್ಟಲ್ಲಿ ನಮಗೀಗ ನಮ್ಮದು ಅಂತ ಆಗಿರೋಂಥ ಈ ಸಂದರ್ಭದಲ್ಲಿ ಆ ಜಾಗವನ್ನು ದಯವಿಟ್ಟು ಉಳಿಸ್ಕೊಳ್ಳೇಬೇಕು, ಅಲ್ಲಿ ಅಭಿವೃದ್ಧಿ ಆಗಲೇಬೇಕು. ಈ ದಿಕ್ಕಿನಲ್ಲಿ ಮತ್ತು ಹೋರಾಟಕ್ಕೆ ಅವಕಾಶ ಕೊಡಬೇಡಿ. ಈ ಮಾತನ್ನು ನಾನು ರಾಜ್ಯ ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಕಾರ್ಪೊರೇಷನ್ಗೂ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. 32 ವರ್ಷಕ್ಕಾರ ಸಿಕ್ತಲ್ರಿ, ನಾವು ನೀವು ಬದುಕಿರ್ಬೇಕಾದ್ರೆ ಸಿಕ್ತು. ನಾವು ಸತ್ತ ಮೇಲೆ ಸಿಕ್ಕಿದ್ರೆ ಏನು ಮಾಡಬೇಕಿತ್ತು? ಯಾರೋ ನೆನ್ಕೋತಿದ್ರು. ಈಶ್ವರಪ್ಪನವರು, BJPಯ ಕಾರ್ಯಕರ್ತರು, ನಾಗರಿಕರು, ಅಲ್ಲ ಅನೇಕ ಅಧಿಕಾರಿಗಳು, ಅದೇ ರೀತಿ ನ್ಯಾಯವಾದಿಗಳು ಹೋರಾಟಕ್ಕೆ ಸಿಕ್ತು ಅಂತ ಇನ್ನೂ 100 ವರ್ಷ ಆದಮೇಲೆ ಹೇಳಬೇಕಾಗ್ತಿತ್ತು. 32 ವರ್ಷಕ್ಕಾರ ಸಿಕ್ತಲ್ಲ ಅಂತ ಒಂದು ಸಮಾಧಾನ. ಪ್ರಪಂಚ ತುಂಬ ಬಸ್ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ತಾರೆ. ಬಸ್ ಖಾಸಗಿ ಬಸ್ ನಿಲ್ಲಿಸೋದಕ್ಕೆ ಯಾವ್ದಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯೇನು? ಕೂಗಿತ್ತಪ್ಪ, ಕೂಗಿಲ್ಲ ಅಂದ್ರೆ ಕೋರ್ಟು ಇತ್ತು. ಕೋರ್ಟ್ ಇಲ್ಲ ಅಂದರೆ ನಮ್ಮ ಸರ್ಕಾರ ಎಷ್ಟೊತ್ತಿಂದ ನಾವು ಮಾಡಕ್ಕೆ ಬಿಟ್ಟಿದ್ದು. ಎರಡು ನಾವು ಮಾಡಿದ್ವಾ ಇಲ್ಲೋ? ಸರ್ಕಾರಿ ಬಸ್ಸು. ನಾನು ಆನಂದರಾಯರನ್ನ ಯಾಕೆ ಮತ್ತೆ ನೆನ್ಪು ಮಾಡ್ಕೋತೀನಿ ಅಂದರೆ, ಅವರೇನಾದ್ರು ಕೂಡ ಜಾಗ ಕೊಡದಿದ್ದಿದ್ರೆ, ಸರ್ಕಾರದಿಂದ ಕೊಡಿಸ್ಲಿಲ್ಲ ಅಂತಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ. ಜಾಗ ಬಂತು, ಆನಂದರಾಯರು MLA ಹೋದರು. ಅದಾದ ನಂತರ ನಾನು MLA ಆದೆ. 10 ವರ್ಷ ಹೋರಾಟ ಮಾಡಬೇಕಾಗಿತ್ತು. ಅಲ್ಲ ಬಸ್ ಸ್ಟ್ಯಾಂಡ್ ಕಟ್ಟ್ರಿ ಅಂತ. ಕೊನೆಗೆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಆಯಿತು. ಈಗ ಪಕ್ಕ ಖಾಸಗಿ ಬಸ್ ಸ್ಟ್ಯಾಂಡು ಆಯಿತು. ಈಗ ಇದು ನ್ಯಾಯಬದ್ಧವಾಗಿ ಕೋರ್ಟ್ ಮುಖಾಂತರ ನಮಗೆ ತಲುಪಿರೋದ್ರಿಂದ ತುಂಬ ಸಂತೋಷ ಆಗುತ್ತೆ. ಅಲ್ಲಿ ಆಗಲಿ, ಇದು ನಮ್ಮ ಆಸೆ. ಅಮ್ಮ ಹೌದು. ಅಲ್ಲ, ಈಗ ಕುತ್ತಿಗೆ ಮೇಲೆ ಕುಂತಾಗೇ ಮಾಡಲ್ಲ, ಹೌದ್ರಾ? ನಾವು ಯಾಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ ಅಂತಂದರೆ, ಅವರು ಕೋರ್ಟ್ ಈಗ 24 ಜನ ರುಚಿ ಕಂಡುಬಿಟ್ಟಿದ್ದಾರೆ, ಭಾಳ ಕಮ್ಮಿ ರೇಟಿಗೆ ಸಿಕ್ಬಿಡುತ್ತೆ ಅಂತ. ಮುಂದುವರಿಲಿ ಪಾಪ. ನಾನು ಅವ್ರ ಕೋರ್ಟು ಕಚೇರಿಗೆ ಅವ್ರು ಹೋಗಬಾರ್ದು ಅಂತ ಹೇಳಕ್ಕೆ ನನಗೇನು ಅಧಿಕಾರ ಇಲ್ಲ. ಆದರೆ ಈ ಅಧಿಕಾರಿಗಳಿಗೆ, ಈ ಜನಗಳಿಗೆ ಅಧಿಕಾರಿಗಳು ಮತ್ತೇನಾದ್ರು ಸಹಕಾರ ಕೊಟ್ಟರೆ, ಯಾವ ಶಿಕ್ಷೆ ಹಿಂದಿನ ಅಧಿಕಾರಿಗಳು ಅನುಭವಿಸಿದ್ರೋ ಅದೇ ಶಿಕ್ಷೆನ ಸಹಕಾರ ಕೊಟ್ಟಂಥ ಅಧಿಕಾರಿಗಳು ಮತ್ತೆ ಅನುಭವಿಸ್ಬೇಕಾಗತ್ತೆ. ಎಚ್ಚರಿಕೆಯನ್ನು ನನಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಅಪ್ಪ, ಜಾಗ ನಮ್ಮ ಕೈ ಬಂದಿದೆ ಅಣ್ಣ. ಇನ್ನು ಈಗ ತಾನೇ ತಾಳಿ ಕಟ್ಟಿದ್ದೀವಿ, ನೋಡಂತೇಳಿ. ಅವಳಿ ಜವಳಿ ಬೇಕು ನೀನಂತಿದ್ಯಾ, ಒಂದು ಗಂಡು ಸಿಕ್ಕರೆ ಸಾಕು ಅಂತೀನಿ. ನಮ್ಮ ಸಿಸ್ಟರ್ ಹೇಳ್ತಾರೆ, ಗಂಡೆ ಹಾಕ್ರಿ ಹೆಣ್ಣೆ ಹಾಕಾಗಬಾರ್ದು ಅಂತ ಅವ್ರು ಅಂತಾರೆ. ಏನಾದ್ರು ಕೈ ಸಿಕ್ಕಿರೋದನ್ನ, ಈ ಆಸ್ತಿನ ನಾವು ಉಳಿಸ್ಕೋಬೇಕು. ಯಾರು ಎಲ್ಲಿಯೇನೆ ಬಂದಿಲ್ಲ ಇನ್ನು. ನಿಜಕ್ಕೂ ನಂಗೆ ತುಂಬ ಸಂತೋಷ. ಅಂದರೆ ಹೋರಾಟಕ್ಕೂ ಬೆಲೆ ಇದೆ ಅನ್ನೋದು ಒಂದು ಸಮಾಧಾನ. ಇನ್ನೂ ಅನೇಕ ಜಾಗಗಳಿದೆ ಊರಿನಲ್ಲಿ. ನಾನು ಯಾಕೆ ಇವತ್ತು ಇದ್ರ ಬಗ್ಗೆ ಹೇಳಿದ್ದೀನಿ ಅಂತಂದರೆ, ಇನ್ನೂ ನಾವು ಪ್ರಯತ್ನ ಮಾಡಿ ಅದೊಂದು ರೂಪಕ್ಕೆ ಬಂದ ನಂತರ ಮತ್ತೆ ಪತ್ರಿಕಾಗೋಷ್ಠಿನ ಅದನ್ನು ಉಳಿಸ್ಕೋತೀವಿ ನಾವು. ಕಾರ್ಪೊರೇಷನ್ ಬಿಡಲ್ಲ, ಬಿಟ್ಟು ಬೇರೆ ಅವಳೇ ಸಿಕ್ಕಳಲ್ಲಪ್ಪ ನಿಮಗೆ. ನೋಡಿದೆ ಅಣ್ಣ ಪೇಪರಲ್ಲಿ, ಅದು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಒಂದು ರೈಡು ಆಗಿದೆ, ದುರಾದೃಷ್ಟ ಬೈಲು ಸಿಕ್ಕಿದೆ, ಜೈಲಿಂದ ಹೊರಗೆ ಬಂದಿಲ್ಲ, ಮಾತು ಬೇರೆ. ಇನ್ಯಾವುದಕ್ಕೆ ಜೈಲಿಗೆ ಹೋಗಬೇಕು ಈ ದೇಶದಲ್ಲಿ ನನಗಂತೂ ಅರ್ಥ ಆಗಲ್ಲ. ಕಣ್ಣು ಮುಂದೆನೇ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ. ಇಂಥವ್ರಿಗೂ ಬೇಲ್ ಸಿಗತ್ತೆ ಅಂದರೆ ನಾನೇನು ನ್ಯಾಯದ ಬಗ್ಗೆ ನನಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ಗೌರವ ಇದೆ. ನಾನು ಕೋರ್ಟ್ ತೀರ್ಪು ಕೊಡ್ತಿಲ್ಲ. ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬೇಲ್ ಸಿಗತ್ತೆ ಅದ್ರ ತಿದ್ದುಪಡಿ ಆಗಬೇಕು. ನಮ್ಮ ಎದುರಿಗೇನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ಒಂದೇ ಡ್ರೆಸ್ಸಲ್ಲಿ 3 ಸರಿ 4 ಸರಿ ಹೋಗ್ಬಿಟ್ಟು ಬಂದು 100 ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡೋದಂಥ ಹೆಣ್ಮಗಳಿಗೆ ಇವತ್ತು ಬೇಲ್ ಸಿಗತ್ತೆ ಅನ್ನೋದಾದರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ? ನನಗಂತೂ ಅನುಮಾನ ಬರ್ತಾ ಇದೆ. ಏನು ತಿದ್ದುಪಡಿ ಮಾಡಬೇಕೋ ಮಾಡಬೇಕು, ಇದು ನನ್ನ ಒತ್ತಾಯ. ಮರಿಕರ್ಗೇನೋ ದೊಡ್ಡ ಕರ್ಗೇನೋ 3 ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ. ಬುದ್ಧಿ ಭ್ರಮಣೆ ಆದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಉದಾಹರಣೆಗೆ ಸಿದ್ದರಾಮಯ್ಯನವರು ಯುದ್ಧ ಯಾಕೆ ಮಾಡಬಾರ್ದು,
ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪರೇಷನ್ ಸಿಂಧೂರ ಇರಲಿ, ಅವ್ರ ಹಣೆಗೇನೆ ಸಿಂಧೂರ ಬಿತ್ತು. ತುಂಬ ಸಂತೋಷ ನಾನು ಹೇಳ್ತಿರೋದು. ಬುದ್ಧಿ ಬಂದಿದೆ. ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು, ಯುದ್ಧ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು. ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಲಕ ಬಂತಲ್ಲ, ಇದು ಸಂತೋಷ. ಅವ್ರ ಬುದ್ಧಿ ಭ್ರಮಣೆ ಆಗಿಲ್ಲ, ಬುದ್ಧಿ ಬಂತು. ಇವನ್ನಿಬ್ಬರು, ಒಬ್ಬ ಅರೆ ಹುಚ್ಚ ಮರಿಕರ್ಗೆ, ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ. ದಿನ ಒಂದು ಹೇಳಿಕೆ ಕೊಡ್ತಾರೆ. ಅವರಪ್ಪ ನಾನು ಇಡೀ ದೇಶ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು. ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನು ಹೇಳಿಕೆ ಕೊಟ್ಟ. ಅವನಷ್ಟೇ ಅಲ್ಲ, ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚರದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ, ಕಾಂಗ್ರೆಸ್ಸಿಗರದ್ದು. ಹರಿಪ್ರಸಾದ್, ಅವನೆಂಥದ್ದು ಕೊತ್ತೂರು ಮಂಜುನಾಥ, ಅನಿಲ್ ಲಾಡು, ಸಂತೋಷ್ ಲಾಡು, ಆಮೇಲೆ ಇನ್ಯಾರು ಪಟ್ಟಿನೇ ಇದೆ ಅದು, ದಿನೇಶ್ ಗುಂಡೂರಾಯರು. ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಅನ್ನ ತಿಂದಿದ್ದೀವಿ ಅಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು. ಇವರೆಲ್ಲ ಅರೆ ಹುಚ್ಚರು. ಸ್ವಲ್ಪ ದಿನ ಆದಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರದ್ದು ಉದಾಹರಣೆ ಕೊಡ್ತಿದ್ದೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ, ಕೇಂದ್ರ ಸರ್ಕಾರದ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು, ಈ ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜ್. ಯಾರ ಮುಸಲ್ಮಾನರು ಬೈದಿರಬೇಕು ಅಂತ, ರಾಷ್ಟ್ರದ್ರೋಹಿ ಮುಸಲ್ಮಾನರು, ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು. ಅವ್ರು ಏನ್ರಿ ನಿಮ್ಮ ತಲೆಗೆಲ್ಲ ಕೆಟ್ಟಿದೇನ್ರಿ, ಇದಕ್ಕಿದ್ದಂಗೆ ಮೋದಿಗೆ ಹೊಗಳ್ತಿದ್ದೀರಿ, ಸೈನಿಕರು ಹೊಗಳ್ತಿದ್ದೀರಿ, ದೇಶದ ಜೊತೆ ಒಟ್ಟಿಗೆ ಇರ್ತೀರಿ, ಯಾಕ್ರಿ ನೀವು ಅಂದ ತಕ್ಷಣ ಟಕ್ ಅಂತ ಖರ್ಗೆ ಅವರು ಬದಲಾವಣೆ ಆದರು. ಅದಕ್ಕೆ ಹೇಳ್ತಿರೋದು, ಈ ಕಾಂಗ್ರೆಸ್ನಲ್ಲಿ 3 ಥರ ಹುಚ್ಚರಿದಾರಲ್ಲ. ಪೂರ್ಣ ಹುಚ್ಚರಾಗಿದ್ದರೂ ವಾಸಿ ಮಾಡಿದ್ದೀವಿ, ಅವ್ರಿಗೆ ವಾಸಿಯಾಗಿದೆ ಸಿದ್ದರಾಮಯ್ಯನವ್ರಿಗೆ. ಅರೆ ಹುಚ್ಚರಿಗೆ ಅವ್ರು ನಿಧಾನಕ್ಕೆ ಆಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು. ಏನಾಯ್ತು ಇವರಿಗೆ? ದೇಶ ಜನ ಮೆಚ್ಚಿದ್ರು, AICC ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅಟಲ್ಜಿಗೆ ಮೆಚ್ಚಿದ್ರಾಗ, ಇಂದಿರಾ ಗಾಂಧಿ ಜೊತೆಗೆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದ್ದೀವಿ ಅಂತ. ಹಾಗಾಗಿ ಈ 3 ಥರ ಹುಚ್ಚರನ್ನ ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ, ಇದರಲ್ಲೇ ಅನುಮಾನ ಇಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಕಡಿಮೆ ಅಲ್ಲ. ಇಡೀ ಪ್ರಾಣವನ್ನು ಕೊಟ್ಟು ತಮ್ಮ ಜೀವನ ಕೊಟ್ಟಂಥ ಸೈನಿಕರು ಹೋರಾಟ ಮಾಡಿದ್ರು. ಅವ್ರ ಕೈಲಿ ಶಸ್ತ್ರಾಸ್ತ್ರಗಳು ಒಳ್ಳೇದಿರಲೇ ಇಲ್ಲ ಮುಂಚೆ. ನಮ್ಮ ದೇಶದಲ್ಲಿ ತಯಾರಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡೋಕ್ಕೆ, ಸೈನ್ಯ ಧ್ವಂಸ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ದೇಶದವರು ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಪಂಚ ನರೇಂದ್ರ ಮೋದಿ ಜೊತೆಗಿದ್ದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಏನು ಬಂತು ನನಗೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿದ್ದರು. ಇವ್ರಿಗಂತೂ ಅರೆ ಹುಚ್ಚರಿಗೆ ಇವತ್ತಿಲ್ಲ ನಾಳೆ ರಿಪೇರಿ ಆಗುತ್ತೆ. ಸಿದ್ದರಾಮಯ್ಯನವರು ಪೂರ್ಣ ರಿಪೇರಿ ಆಗಿದೆ. ನಾನು ನಿನ್ನೆ ಬಿಜಾಪುರದಲ್ಲಿ ಹೇಳ್ಬಿಟ್ಟು ಬಂದೆ, ಯಾರ್ಯಾರು ಈ ದೇಶದ ಬಗ್ಗೆ, ಸೈನಿಕರ ಬಗ್ಗೆ, ಪಾಕಿಸ್ತಾನದ ಪರವಾಗಿ ಹಗುರವಾಗಿ ಮಾತಾಡ್ತಾರೆ, ಗುಂಡಿಟ್ಟು ಹೊಡಂತೆ ಹೊಡೆಯಂತ ಕಾನೂನು ತರಬೇಕು ಈ ದೇಶದಲ್ಲಿ. ಯಾರ್ದು ಭಯ ಇಲ್ಲ. ನನ್ನ ಕ್ಷೇತ್ರದ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಅವರು